ವೇಟ್ ಲಾಸ್ ಪೌಡರು, ಹೆಸರು ಕಾಳು ಜ್ಯೂಸ್ ಮಿಕ್ಸ್. ಬರೇ ನೀವು ಬೆಲ್ಲದ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ. ಸುಡು ಬಿಸಿಲಿಗೆ ತುಂಬಾ ತಂಪು. ಇದನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ವೇಟ್ ಲಾಸ್ ಪೌಡರ್ ಸೇಲ್ ಮಾಡ್ತಾ ಇದ್ದೀನಿ. ಇದು ಫೇಸ್ ಗ್ಲೋಯಿಂಗ್ ಪೌಡರು. ನೀವು ಫೇಸ್ ಪ್ಯಾಕ್ ತರ ಆದ್ರೂ ಯೂಸ್ ಮಾಡ್ಬೋದು. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು 1 ಲಕ್ಷ ಸಬ್ಸ್ಕ್ರೈಬರ್ ಆಯ್ತು ನಿಮ್ಮೆಲ್ಲರೂ ಪ್ರೀತಿಯಿಂದ. ಮತ್ತೆ ಸಿಲ್ವರ್ ಪ್ಲೇ ಬಟನ್ ಅಪ್ರೂವ್ ಆಗಿದೆ. ಅದು ಬಂದಿದ ತಕ್ಷಣ ನಾನು ಒಂದು ಹೇಳಿದ್ದೆ ಎಲ್ರಿಗೂ, ಮೀಟಪ್ ಇಟ್ಕೊಳ್ಳೋಣ, ಮೀಟಪ್ ಇಟ್ಕೊಳ್ತೀನಿ ಅಂತ ಹೇಳಿದ್ದೆ. ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿ ಇಟ್ಕೊಳ್ಳೋದು, ಹೇಗೆ, ಏನು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಮೊನ್ನೆ BKV ಅಂತೇಳಿ ಟ್ಯಾಟೂನು ಹಾಕಿಸ್ಕೊಂಡು ಬಂದೆ. ನಮ್ಮ ಕೃಷ್ಣಪ್ಪನ ಕೃಷ್ಣಪ್ಪನಿಂದ ನನಗೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ, ಕೃಷ್ಣಪ್ಪನ ಆಶೀರ್ವಾದ, ನಿಮ್ಮೆಲ್ಲರೂ ಪ್ರೀತಿಯಿಂದ ನನ್ನ ಚಾನಲು ಗ್ರೋ ಆಗ್ತಿದೆ. ನಾನು ಎಣ್ಣೆ ಬಿಸ್ನೆಸ್ ಶುರು ಮಾಡಿದೆ. 1 ತಿಂಗಳಾಯ್ತು, ಕರೆಕ್ಟಾಗಿ 1 ತಿಂಗಳಾಯ್ತು. ಫೆಬ್ರವರಿ 18ಕ್ಕೆ ಓಪನ್ ಮಾಡಿದೆ. ಇವಾಗ ಫೆಬ್ರವರಿ 17ನೇ ತಾರೀಕು ಈ ವಿಡಿಯೋ ನಾನು ಹಾಕ್ತಾ ಇರೋದು. ನೋಡಿ, ಈಗ ಇನ್ನೊಂದು ಹೊಸ ಪೌಡ್ರು ನಾನು ತಿಂಗಳಿಗೊಂದು ತಿಂಗಳಾಯ್ತಲ್ಲ ಅಂತ ಹೇಳಿ ಒಂದು ಹೊಸ ಪೌಡ್ರು. ಇದು ಬೇಸಿಗೆಗಾಲಕ್ಕೆ ಮತ್ತೆ ದೇಹ ತಂಪಾಗೋದಕ್ಕೆ. ಇವಾಗ ನಂದು ವೆಯ್ಟ್ ಲಾಸ್ ತಗೊಂಡಿರ್ತೀರ, ಇದು ವೆಯ್ಟ್ ಲಾಸ್ ಪೌಡರು. ವೆಯ್ಟ್ ಲಾಸ್ ಪೌಡರ್ ಹೇಗೆ ತಗೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಮತ್ತೆ ತಿಳಿಸ್ಕೊಡ್ತೀನಿ ನಾನು. ಇದು ನಾನು ಹೆಸರು ಕಾಳು ಮಿಕ್ಸ್ ಜ್ಯೂಸ್, ರೆಡಿ ಮಿಕ್ಸ್. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಬೋದಿತ್ತು. ಇವಾಗ ನೀವು ರಸ್ನ ಅದೆಲ್ಲ ಹೇಗೆ ತಗೊಂಡು ಬರೀ ನೀರ್ಗೆ ಹಾಕಿ ಮಿಕ್ಸ್ ಮಾಡ್ತೀರಾ, ಆ ತರ ಮಾಡ್ಬೋದಿತ್ತು. ಆದ್ರೆ ಸಕ್ಕರೆ ಯೂಸ್ ಮಾಡೋದು ಬೇಡ. ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಸಕ್ಕರೆ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕಿಲ್ಲ. ಬೆಲ್ಲ ಹಾಕ್ಬೋದಿತ್ತು. ಬೆಲ್ಲ, ಹೆಸರು ಕಾಳು 2 ಮಿಕ್ಸ್ ಮಾಡಿ ನೀವು ಎಷ್ಟು ದಿನ ಇಟ್ಕೊಳ್ತಿರೋ ಏನೋ ಅದು ಹಾಳಾಗುತ್ತೆ ಅಂತ ನಾನು ಬೆಲ್ಲನೂ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿ ಎಷ್ಟು ಗಮ್ಮಂತಿದೆ ಅಂದ್ರೆ, ಏನೋ ಹಲ್ವಾ ತಿಂದಂಗೆ ನಿಮ್ಗೆ ಗಮ್ಮಂತ ಇದೆ ಅನ್ಸುತ್ತೆ. ಒಂದ್ಸರಿ ಚೆಕ್ ಮಾಡಿ. ಹೆಸರು ಕಾಳ್ದು ಜ್ಯೂಸ್ ಮಿಕ್ಸು ಬರೇ ಬೆಲ್ಲದ ನೀರಲ್ಲಿ, ನೀವು ಕೋಲ್ಡ್ ನೀರಾದ್ರೂ ಹಾಕೊಳ್ಬೋದು, ಇಲ್ಲ ಮಾಮೂಲಿ ನೀರಾದ್ರೂ ಹಾಕೊಂಡು ಬೆಲ್ಲದ ನೀರಿಗೆ ಇದನ್ನ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಜ್ಯೂಸ್ ರೆಡಿ ಆಗುತ್ತೆ. ಹೆಸರು ಕಾಳು ಜ್ಯೂಸು 1/4 kg, ಅರ್ಧ kg, 1 kg ಮಾತ್ರ. ರೇಟ್ ಎಲ್ಲ ನಾನು ವಿಡಿಯೋ ಮೇಲೆ ನಂಬರ್ ಹೋಗ್ತಿರುತ್ತೆ, ಆ ನಂಬರ್ ಕಾಲ್ ಮಾಡಿದ್ರೆ ಖಂಡಿತ ನಾನು ಅಲ್ಲಿ ತಿಳಿಸ್ಕೊಡ್ತೀನಿ. ಹೆಸರು ಕಾಳು ಜ್ಯೂಸ್ ಮಿಕ್ಸು ನಾನು ಶುರು ಮಾಡಿದ್ದೀನಿ. ಆಲ್ರೆಡಿ ಆಗ್ಲೇ ಒಂದು ಶುಕ್ರವಾರ ಶುರು ಮಾಡಿದ್ದು ನಾನು. ಹುಣ್ಣಿಮೆ ದಿವಸ ಶುರು ಮಾಡಿದೆ. ಒಂದು 5 kg ವರೆಗೂ ಸೇಲ್ ಆಯ್ತು. ಸ್ಟಾರ್ಟಿಂಗ್ ಅಲ್ವಾ, ಒಂದು 5 kg ಸೇಲ್ ಆಯ್ತು ನನಗೆ ಇದು. ಆಮೇಲೆ ಫೇಸ್ ಗ್ಲೋಯಿಂಗ್ ಆಯಿಲ್ ಎಲ್ರು ಕೇಳ್ತಾ ಇದ್ದೀರಾ ಹೇಗೆ ಹಚ್ಕೊಳ್ಬೇಕು, ಹೇಗೆ ಅಂತ. ಏನಿಲ್ಲ, ಇವಾಗ ನಾನು ಇನ್ನೊಂದ್ಸರಿ ಅದಕ್ಕೋಸ್ಕರ ಹಳೆ ವಿಡಿಯೋ ಯಾರು ತೆಗೆದು ನೋಡಲ್ಲ. ನನ್ನ ಹತ್ರ ತುಂಬಾ ಜನ ತಗೊಳ್ತಾ ಇದ್ದಾರೆ, ತಗೊಂಡಿರೋರೆ ತಗೊಳ್ತಾ ಇದ್ದಾರೆ, ಅವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ 4 ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ರು ತಗೊಂಡಿರೋರೆ ತಗೊಳ್ತಾ ಇದ್ದಾರೆ. ಅವ್ರ ಫ್ರೆಂಡ್ ಸರ್ಕಲ್ ಅವರೇ ಬಂದು ಹೇಳ್ತಿದ್ದಾರೆ ನನಗೆ, ಇವರಿಂದ ನಾನು ತಗೊಂಡೆ, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳಿ ತಗೊಂಡಿರೋರು ಅವ್ರ ಫ್ರೆಂಡ್ ಸರ್ಕಲ್. ನನ್ಗೆ ಅದು ಬೇಕಿತ್ತು. ನನ್ಗದು ನನ್ನ ಒಂದು ನಾನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ, ಅದು 4 ಜನಕ್ಕೆ ಗೊತ್ತಾಗ್ಬೇಕಿತ್ತು ಇದೇ ಚೆನ್ನಾಗಿದೆ ಅಂತ. ಅದು ಆಗಿದೆ. 1 ತಿಂಗಳಿಗೆನೆ ಕೃಷ್ಣಪ್ಪ ಮಾಡ್ಕೊಟ್ಟಿದ್ದಾನೆ. ಈಗ ಫೇಸ್ ಗ್ಲೋಯಿಂಗ್ ಆಯಿಲ್ ಹೇಗೆ ಹಚ್ಕೊಳ್ಳೋದು ಅಂದ್ರೆ, ಇದು ಸೀಲ್ ಆಗಿದೆ. ಸೀಲ್ ಓಪನ್ ಮಾಡ್ತೀರಾ, ಒಂದು 4 ಡ್ರಾಪ್ಸ್ 5 ಡ್ರಾಪ್ಸ್ ಹಾಕೊಳ್ಳಿ, ಒಂದು 10 ಡ್ರಾಪ್ಸ್ ಹಾಕೊಳ್ಳಿ. 10 ಡ್ರಾಪ್ಸ್ ಹಾಕೊಂಡು ಹೀಗೆ ಉಚ್ಕೊಳ್ತೀರಾ. ಉಚ್ಕೊಂಡು ನಿಮ್ಗೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ತೊಳ್ಕೊಳ್ಳಿ. ಎಲ್ರು ಕೇಳ್ತಾ ಇದ್ದೀರಾ ಆಯಿಲ್ ಸ್ಕಿನ್ ಇರೋರು ಏನ್ ಮಾಡ್ಬೇಕು. ಆಯಿಲ್ ಸ್ಕಿನ್ ಇರೋರು ಹಗ್ಲೊತ್ತು ಒಂದು 2 ಅವರ್ ಹಚ್ಕೊಳ್ಳಿ ಸಾಕು. 2 ಅವರಿಂದ 3 ಅವರ್ ಅಂತೂ ನಮ್ಮ ಮುಖದಲ್ಲಿ ಇರ್ಲೇಬೇಕು, ಆಯಿಲು ಇರ್ಲೇಬೇಕು. ಬರೇ ಆಯಿಲ್ ಅಲ್ಲ, ನಾನು ಅದಕ್ಕೆ ರತನ್ ಜೂಟ್ ಹಾಕಿದ್ದೀನಿ, ವಿಟಮಿನ್ ಕ್ಯಾಪ್ಸುಲ್ ಹಾಕಿದ್ದೀನಿ, ಮತ್ತೆ ಕ್ಯಾರೆಟ್ ಹಾಕಿದ್ದೀನಿ, ಸಾಫ್ರಾನು ಕೇಸರಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ. ಬೆಳ್ಳಗೆ ಹಾಕ್ತಾರೆ ಅಂತ ಅಲ್ಲ, ಗ್ಲೋ ಅಂದ್ರೆ ಶೈನಿಂಗು, ಮತ್ತೆ ಕಲೆ ಇರೋದು ಹೋಗುತ್ತೆ. ಪಿಂಪಲ್ ಕಲೆ, ಬಂಗು, ಪ್ರತಿಯೊಂದು ಹೋಗುತ್ತೆ. ಒಂದೇ ದಿವಸದಲ್ಲಿ ಯಾವುದು ಹೋಗಲ್ಲ. ಪ್ರತಿಯೊಂದಾಗ್ಲಿ, ನಾವಿವಾಗ ವೆಯ್ಟ್ ಲಾಸ್ ಆಗ್ಲಿ 1 ದಿವಸ 2 ದಿವಸ ಕುಡಿದ್ಬಿಟ್ಟು ವೆಯ್ಟ್ ಲಾಸ್ ಪೌಡರ್ನ 4 ದಿವಸ ಕುಡಿದ್ಬಿಟ್ಟು ವೆಯ್ಟ್ ಲಾಸ್ ಆಗಿಲ್ಲ ಅಂತ ಹೇಳ್ಬಾರ್ದು. ನಾವ್ ಇಷ್ಟು ದಿನ ಬೊಜ್ಜನ್ನ ಶೇಖರಣೆ ಮಾಡಿಟ್ಕೊಂಡಿರ್ತೀವಿ, ಅದಕ್ಕೆ ಕರಗ್ಬೇಕಲ್ಲ. ನಾನೇ ಉದಾಹರಣೆ, ಇವಾಗ 15 ದಿವಸದಿಂದ ಕಂಟಿನ್ಯೂ ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಆಗಿದ್ದೀನಿ, ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ. ಅದು ಕ್ರಮೇಣ ಸರಿ ಆಗುತ್ತೆ. ಒಂದೇ ದಿವಸದಲ್ಲಿ ನಮ್ಮ ಮುಖ ಗ್ಲೋ ಆಗ್ಬೇಕು, ನಾನು ಸಣ್ಣ ಆಗ್ಬೇಕು. ನಾನ್ ಮಾಡೋ ಪ್ರಾಡಕ್ಟ್ ಅಲ್ಲ, ಯಾರು ಮಾಡೋ ಪ್ರಾಡಕ್ಟ್ ಅಲ್ಲಿ ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ಯಾವ್ದ್ರಲ್ಲೂ 1 ದಿವಸದಲ್ಲಿ ಯಾವ್ದೂ ಆಗಲ್ಲ.
ನೀವು ಮಿನಿಮಮ್ ಅಂದ್ರೆ ತಿಂಗಳಿಗೆ 3 kg ಇಂದ 4 kg, ಅದಕ್ಕಿಂತ ನೀವು ಕಡಿಮೆ ಆಗಲೂಬಾರ್ದು. ಮುಖ ಜೋತ್ ಬೀಳುತ್ತೆ, ಮುಖದಲ್ಲಿ ಕಳೆ ಇರಲ್ಲ, ಅವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಧಾನವಾಗಿ ದಿನಕ್ಕೆ ಒಂದು 50ರಿಂದ 100 ಗ್ರಾಮ್ ಅಷ್ಟೇ ಕಡಿಮೆ ಆಗ್ಬೇಕು. ತೀರಾ ಕಡಿಮೆ ಆದ್ರೆ ಅದು ಆರೋಗ್ಯ ದೃಷ್ಟಿಲೂ ಸರಿ ಇರಲ್ಲ. ಇವಾಗ ಆಯಿಲ್ ವಿಷಯ, ಆಯಿಲು ಹೇಳಿದ್ನಲ್ಲ, ಆಯಿಲ್ ಸ್ಕಿನ್ ಇರೋರು ಹಗ್ಲೊತ್ತು ಹಚ್ಕೊಳ್ಳಿ, ಒಂದ್ 2 ಅವರ್ ಹಚ್ಕೊಂಡ್ಬಿಡಿ. ಆಯಿಲ್ ಸ್ಕಿನ್ ಇಲ್ಲ ನಮ್ಗೆ ಪರವಾಗಿಲ್ಲ ಅಂತಂದವರು ರಾತ್ರಿ ಹಿಂಗ ಹಚ್ಕೊಳ್ಳಿ. ಈಗ ಹಾಕೊಂಡು ಈಗ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ, ಈ ತರ ಮಸಾಜ್ ಮಾಡಿ, ಈಗ ಮಸಾಜ್ ಮಾಡ್ಕೊಂಬಿಡಿ. ಆಮೇಲೆ ಜೋತ್ ಬಿದ್ದಂಗ ಆಗುತ್ತೆ. ಈ ತರ ಮಸಾಜ್ ಮಾಡ್ಕೊಳ್ಳಿ, ಫುಲ್ಲು ಮೂಗು, ಕಣ್ಣು ಎಲ್ಲ, ಇಲ್ಲಿ ಡಾರ್ಕ್ ಸರ್ಕಲ್ ಹತ್ರನು ಮಸಾಜ್ ಮಾಡ್ಕೊಳ್ಳಿ, ಹೋಗುತ್ತೆ. ಮಸಾಜ್ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟು ಮಲ್ಕೊಂಬಿಡಿ ಆರಾಮಾಗಿ. ಬೆಳಗ್ಗೆ ಎತ್ತಿ, ಇದು ನಂದು ಸ್ಪೆಷಲ್ ಕಡಲೆ ಹಿಟ್ಟು, ಬೆಣ್ಣೆ ಕೃಷ್ಣ ಫೇಸ್ ಗ್ಲೋಯಿಂಗ್ ಪೌಡರ್, ಫೇಸ್ ಪೌಡರ್. ಈ ಪೌಡರ್ನ ಒಂದು ಅರ್ಧ ಇಲ್ಲಾದ್ರೆ 1 ಸ್ಪೂನ್ನ ಕೈಗೆ ಹಾಕೊಳ್ಳಿ, ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ಇದನ್ನ ನೀವು ಒಂದು ಕಪ್ಪಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು, ನಾನು ಈಸಿಯಾಗಿ ಹೇಳ್ತಿರೋದು. ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಎಷ್ಟು ನೈಸ್ ಆಗುತ್ತೆ ಗೊತ್ತಾ. ನನ್ನ ಹತ್ರ ಸೇಲ್ ಆಗ್ತಿರೋದೇ ವೆಯ್ಟ್ ಲಾಸ್ ಪೌಡರು ಮತ್ತೆ ಕಡಲೆ ಹಿಟ್ಟಿನ ಪೌಡರೇ ಜಾಸ್ತಿ ಸೇಲ್ ಆಗ್ತಿರೋದು. ವೆಯ್ಟ್ ಲಾಸ್ ಪೌಡರ್ ಅಂತೂ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ. ಕಡಲೆ ಹಿಟ್ಟಿನ ಪೌಡರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದ್ ದಿವಸದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಕಡಲೆ ಹಿಟ್ಟಿನ ಪೌಡರ್ ಮಾತ್ರ ಅದು ನಮ್ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಎಷ್ಟು ನೈಸ್ ಆಗುತ್ತೆ ಗೊತ್ತಾ ಮುಖ. ಹಿಂಗ ಹಚ್ಕೊಂಡು ಚೆನ್ನಾಗಿ ಇಲ್ಲಿ ಈ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಕ್ರಮೇಣ ನಿಮ್ಗೆ ಕೂದಲು ಬರೋದು ನಿಲ್ಲುತ್ತೆ. ಮುಖದಲ್ಲಿ ಕೂದಲೆಲ್ಲ ಉದ್ರಕ್ ಶುರು ಆದ್ರೆ ಕ್ರಮೇಣ ನಾನು ಹೇಳ್ತಿರೋದು. ಆಮೇಲೆ ಚೆನ್ನಾಗಿ ಹಚ್ಕೊಂಡು ಬಿಡಂಗಿದ್ರೆ ಬಿಡಿ, ಆಮೇಲೆ ಇಲ್ದಿರ ಮುಖ ತೊಳ್ಕೊಳ್ಳಿ. ಇಷ್ಟು ನಂದು ಇದು ವೆಯ್ಟ್ ಲಾಸ್ ಪೌಡರು ಹೇಗೆ ತಗೊಳ್ಳೋದು ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆದ್ರೂ ನೋಡ್ತಾ ಇಲ್ಲ, ಎಲ್ಲ ಕೇಳ್ತಾ ಇದ್ರ. ನನ್ಗೆ ಕಮೆಂಟ್ ಅಲ್ಲಿ ಉತ್ತರ ಕೊಟ್ಟು ನನಗಾಗ್ಲಿ ನನ್ನ ಮಗಳಿಗಾಗ್ಲಿ ಸಾಕಾಗ್ತಿದೆ. ಅದಕ್ಕೆ ವೆಯ್ಟ್ ಲಾಸ್ ಪೌಡರು. ನೀವು ತುಂಬಾ ದಪ್ಪ ಇದ್ದೀರಾ, ಇದು ವೆಯ್ಟ್ ಲಾಸ್ ಪೌಡರ್ ಅಂತ ನಾನು ತಪ್ಪು ಮಾಡ್ಬಿಟ್ಟೆ. ವೆಯ್ಟ್ ಲಾಸ್ ಪೌಡರ್ ಅಂತ ಹೇಳ್ಬಾರ್ದಿತ್ತು, ಆರೋಗ್ಯದ ಪೌಡರು ಇಲ್ಲ ಹೆಲ್ತಿ ಪೌಡರ್ ಅಂತ ಹೇಳ್ಬೇಕಿತ್ತು. ಯಾಕಂದ್ರೆ ಅದು ವೆಯ್ಟ್ ಲಾಸ್ ಒಂದೇ ಅಲ್ಲ, ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಹೊಟ್ಟೆ ಕ್ಲೀನ್ ಮಾಡುತ್ತೆ, ನಮ್ಗೆ ಫೇಸ್ ಗ್ಲೋ ಕೊಡುತ್ತೆ. ನಾನು ಅದ್ರಲ್ಲಿ 10ರಿಂದ 11 ಐಟಮ್ ಆಗ್ತಾ ಇದ್ದೀನಿ. ಇವಾಗ ಇನ್ನೊಂದು ಐಟಮ್ ಸೇರಿಸ್ತಾ ಇದ್ದೀನಿ ನಾನು. ಯಾಕಂದ್ರೆ ನನಗೆ ಆಮೇಲೆ ನಾನು ಹೇಳಿದ್ನಲ್ಲ, ನಾನು ಆಯುರ್ವೇದಕ್ಕೆ ಸೇರಿದ್ದೆ ಉಡುಪಿಲಿ. ನನ್ಗೆ ಸ್ವಲ್ಪ ಅಲ್ಲೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಅವರು ನನಗೆ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ರು, ತಿಳ್ಕೊಂಡಿದ್ದೀನಿ. ನಾನು 10 ದಿವಸ ಸೇರಿದ್ದೆ ನಾನು. ಮತ್ತೆ ನನಗೆ ಆಯುರ್ವೇದ ಡಾಕ್ಟ್ರುಗಳೆಲ್ಲ ಪರಿಚಯ ಇರೋದು ನನಗೆ. ಹಾಗಾಗಿ ಅವ್ರು ಇನ್ನೊಂದು ಐಟಮ್ ಆ್ಯಡ್ ಮಾಡಕ್ ಹೇಳಿದ್ದಾರೆ. ನಾನು ಇವಾಗ ಅದು ಒಂದು ಐಟಮ್ ಆ್ಯಡ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ಗೆ ಅಂತ. ಅದು ಕೂದಲು ಬೆಳವಣಿಗೆಗೆ. ನೋಡಿ ನನ್ನ ಕೂದಲು ನೋಡಿ, ಕೂದಲು ಉದ್ರೋದ್ ನಿಲ್ಲುತ್ತೆ. ನಾವು ಅಗಸೆ ಬೀಜ ಹಾಕಿದೀವಿ. ಅಗಸೆ ಬೀಜ ಹಾಕಿರೋದ್ರಿಂದ ಕೂದಲಿಗೆ, ಸ್ಕಿನ್ಗೆ ತುಂಬಾ ಒಳ್ಳೇದು. ಕಲೋಂಜಿ ತುಂಬಾ ಒಳ್ಳೇದು. ಕಹಿ ಜೀರಿಗೆ, ಇಪ್ಲಿ ಏನೇನ್ ಹಾಕಿದೀನಿ, ಮೆಂತ್ಯ. ನಾವು ದಿನ ಇವೆಲ್ಲ ತಗೊಳಕ್ಕಾಗಲ್ಲ. ನೀವು ವೆಯ್ಟ್ ಲಾಸ್ ಒಂದೇ ಅಂತ ತಲೆಯಲ್ಲಿ ಇಟ್ಕೊಂಡು, ಯಾಕಂದ್ರೆ ನಾನ್ ಮಾಡಿ ತಪ್ಪದು, ವೆಯ್ಟ್ ಲಾಸ್ ಒಂದೇ ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ತಗೊಳ್ಬೇಡಿ. ಆರೋಗ್ಯ ದೃಷ್ಟಿಲಿ ತಗೊಳ್ಳಿ, ನಿಮ್ಗೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಯಾರೋ ಒಬ್ರು ನಾನು ಹೇಳಿದ್ನಲ್ಲ, ಜೆಲೋಸಿಲ್ 4 ದಿವಸಕ್ಕೆ 1 ಬಾಟ್ಲು ಖಾಲಿ ಮಾಡ್ತಾ ಇದ್ರಂತೆ. ಅಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತಂತೆ ಅವ್ರಿಗೆ. ಈಗ ಅವರು ಅದನ್ನ ಮುಟ್ಟೆ ಇಲ್ವಂತೆ. ದಿನ ಅನ್ನಕ್ಕೆ ಹಾಕೊಂಡು, ಚಟ್ನಿ ಪುಡಿ ತರ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ದಾರಂತ. ಅಷ್ಟು ಚೆನ್ನಾಗಿದೆ. ನಾನಂದ್ರೆ ಕಹಿ ಇಲ್ವಮ್ಮ ಅಂತ ಅಂದ್ರೆ, ಇಲ್ಲಮ್ಮ ತುಂಬಾ ಚೆನ್ನಾಗಿದೆ ಅಂತ. ಎಷ್ಟು ಒಂದು ವಾರಕ್ಕೆ 1 kg ಖಾಲಿ ಮಾಡ್ತಾ ಇದ್ದಾರೆ ಅವರು. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನನ್ ಮಾಡ್ತಿರೋ ಪ್ರಾಡಕ್ಟ್ ನಾನೇ ಹೊಗಳ್ಬಾರ್ದು, ನೀವು ತಗೊಂಡು ನೀವು ನನಗೆ ಹೇಳ್ಬೇಕು ಚೆನ್ನಾಗಿದೆ ಅಂತ. ಅದು ನನಗೆ ಖುಷಿ ಆಗೋದು. ಯಾಕಂದ್ರೆ ಬೇರೆಯವ್ರ ಕಮೆಂಟ್ ಬಂದಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು, ತುಂಬಾ ಚೆನ್ನಾಗಿದೆ ಅಂತ. ಲೈಸೆನ್ಸ್ ಬೇಕೇ ಬೇಕು. ಯಾವುದೇ ಒಂದ್ ಮಾಡ್ಬೇಕಾದ್ರೂ ನಮ್ ಪ್ರಾಡಕ್ಟ್ ನಮಗ್ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ ಅಂತ ಅಂದ್ಮೇಲೆ ಲೈಸೆನ್ಸ್ ಬೇಕೇ ಬೇಕಲ್ವಾ. ಲೈಸೆನ್ಸ್ ಅಪ್ಲೈ ಮಾಡಿದ್ದೀನಿ. ನನ್ಗೆ ನನ್ನ ಪ್ರಾಡಕ್ಟ್ ನ ತುಂಬಾ ಇಷ್ಟಪಡೋರು ಬಂದು ಕಮೆಂಟ್ ಮಾಡ್ತಾ ಇದ್ರಿ, ಲೈಸೆನ್ಸ್ ತಗೊಳ್ಳಿ ಅಮ್ಮ, ಮುಂದಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ. ಖಂಡಿತ ನನಗೆ ನೀವೆಲ್ರದ್ದು ಕಮೆಂಟ್ ಅಲ್ಲಿ ನನಗೆ ತುಂಬಾ ಖುಷಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಲೈಸೆನ್ಸ್ ಅಪ್ಲೈ ಮಾಡಿದ್ದೀನಿ. ಸದ್ಯದಲ್ಲೇ ನನಗೆ ಲೈಸೆನ್ಸ್ ಬರ್ತಾ ಇದೆ ನನ್ನ ಪ್ರಾಡಕ್ಟ್ಗೆ. ಮತ್ತೆ ಇದು ಯಾಕೆ ನಾನು ಮಾಡಿದೆ ಅಂದ್ರೆ, ವೆಯ್ಟ್ ಲಾಸ್ ಪೌಡರ್ ತಗೊಂಡು ತುಂಬಾ ಹೀಟ್ ಆಗಿರುತ್ತೆ. ಅದ್ರಲ್ಲಿ ಹಾಕಿರೋದೆಲ್ಲ ಐಟಮ್ ಹೀಟು. ಒಬ್ರೊಬ್ರಿಗೆ ಅಗಸೆ ಬೀಜ ಹೀಟ್ ಆಗುತ್ತೆ, ಕಹಿ ಜೀರಿಗೆ ಹೀಟ್ ಆಗುತ್ತೆ, ಮೆಂತೆ ತಂಪು, ಆಮೇಲೆ ಇಪ್ಲಿ ಹೀಟ್ ಆಗುತ್ತೆ. ಹೀಟ್ ಆಗ್ಬೇಕಾದ್ರೆ ನೀವೇನ್ ಮಾಡಿ, ವೆಯ್ಟ್ ಲಾಸ್ ಪೌಡರ್ನ 1 ಲೋಟ ಮಜ್ಜಿಗೆಗಾದ್ರೂ ಮಿಕ್ಸ್ ಮಾಡ್ಕೊಳ್ತೀರಿ.
ಅಕ್ಸೆ ಮಜ್ಜಿಗೆ ತುಂಬಾ ಒಳ್ಳೇದು ಅಂತ ಎಲ್ಲಾ ಆಯುರ್ವೇದ ಡಾಕ್ಟರ್ಗಳು ಹೇಳ್ತಾರೆ. ಅಕ್ಸೆ ಬೀಜ ಪುಡಿನ ಮಜ್ಜಿಗೆ, ನಾನು ಅದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದ್ರಲ್ಲಿ ನಾವು ಇನ್ನೂ ತುಂಬಾ ಹಾಕಿದೀವಿ. ನಿಮ್ಗೆ ಹಂಗೆ ಈಟ್ ಆಗ್ತಿದೆ ಅಂತ ಅಂದ್ರೆ ನೀವು ಹೆಸರು ಕಾಳು ಜ್ಯೂಸ್ ಮಿಕ್ಸ್ ಮಾಡ್ಕೊಳ್ಳಿ, ಮನೇಲೆ ಮಾಡ್ಕೊಳ್ಳಿ. ನಾನು ವಿಡಿಯೋ ತೋರಿಸಿದೀನಿ. ನಾನು ಇನ್ನೂ ತುಂಬಾ ಐಟಮ್ ಹಾಕಿದ್ದೀನಿ ವಿಡಿಯೋದಲ್ಲಿ. ನಾನು ಬರೀ ಹೆಸರು ಕಾಳು ಹಾಕಿದ್ದೀನಿ, ಆದ್ರೆ ಇದ್ರಲ್ಲಿ ತುಂಬಾ ಐಟಮ್ ಹಾಕಿದ್ದೀನಿ ನಾನು. ನಮ್ ಚಿಕ್ಕಮ್ಮ ಹೇಳಿದ್ರು, ನೀನ್ ಬರೀ ನಮ್ ಚಿಕ್ಕಮ್ಮ ವಿಡಿಯೋ ಎಲ್ಲ ನೋಡ್ತಾರೆ, ನಮ್ ತಾಯಿ ತಂಗಿ ಊರಲ್ಲಿ ಇರೋದು ಉಡುಪಿಲಿ. ಅವ್ರಂದ್ರು ನೀನ್ ಮಿಕ್ಸ್ ಮಾಡ್ತಾ ಇದ್ದೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡೋದು. ನಮ್ ಚಿಕ್ಕಮ್ಮ ತುಂಬಾ ಮನೆ ಮದ್ದುಗಳು ಮಾಡೋದು ಜಾಸ್ತಿ, ಅದಕ್ಕೆ ಅವ್ರು ಹೇಳಿದ್ರು ಅಂತ ಇನ್ನೊಂದ್ ನಾನು ಸ್ವಲ್ಪ ಐಟಮ್ಗಳು ಸೇರ್ಸಿದೀನಿ ಇದಕ್ಕೆ ನಾನು. ಆ ಮಜ್ಜಿಗೆಗೆ ಹಾಕೊಂಡು ಅಕ್ಸೆ ಮಜ್ಜಿಗೆನ ವೆಯ್ಟ್ ಲಾಸ್ ಪೌಡಿನ ನೀವು ಕುಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ತಂಪಾಗುತ್ತೆ. ಆಮೇಲೆ ಬಾರ್ಲಿ ಗಂಜಿ ಕುಡೀರಿ. ನಿಮ್ಗೆ ಈಟ್ ಆಗ್ತಿದೆ ನಮ್ಗೆ ಅಂತ ಅನ್ನೋರು, ಇವಾಗ ಬಿಸಿಲಿಗೆ ತುಂಬಾ ಈಟ್ ಆಗುತ್ತೆ. ನೀವು ನಾನು ವೆಯ್ಟ್ ಲಾಸ್ ಪೌಡರ್ ಅಲ್ಲ, ಹಾಗೆ ಸುಮ್ಮನೆ ಇದ್ದವ್ರಿಗೂ ತುಂಬಾ ಬಾಡಿ ಈಟ್ ಆಗುತ್ತೆ ಬಿಸಿಲಿಗೆ. ಅದಕ್ಕೆ ನೀವೇನ್ ಮಾಡಿ, ಮಜ್ಜಿಗೆ ಕುಡೀರಿ, ಬಾರ್ಲಿ ಗಂಜಿ ಕುಡೀರಿ. ಪ್ರತಿಯೊಂದು ವಿಡಿಯೋ ಹಾಕೊಂಡ್ ಬಂದಿದ್ದೀನಿ ನಾನು. ಬಾರ್ಲಿ ಗಂಜಿದ್ ವಿಡಿಯೋ ಮಾಡಿದ್ದೀನಿ, ಹೆಸರು ಕಾಳಿನ ವಿಡಿಯೋ ಮಾಡಿದ್ದೀನಿ. ಆದ್ರೆ ಹೆಸರು ಕಾಳಿಗೆ ನಾನು ಅಲ್ಲಿ ಏನು ಐಟಮ್ ಸೇರಿಸಿಲ್ಲ, ನಾನು ಈ ಪೌಡರ್ಗೆ ಸ್ವಲ್ಪ ಐಟಮ್ ಸೇರಿಸಿದ್ದೀನಿ ನಾನು. ಹೀಗೆ ಬಾಡಿ ತಂಪು ಮಾಡ್ಕೊಳ್ಳಿ. ಹಾಕಿ ಅಂಬ್ಲಿ ಮಾಡ್ಕೊಂಡು ಕುಡೀರಿ, ತುಂಬಾ ತಂಪು. ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಮಜ್ಜಿಗೆಗೆ ಹಾಕೊಂಡು ಕುಡೀರಿ, ಅದು ತಂಪು, ವೆಯ್ಟ್ ಲಾಸ್ ಆಗುತ್ತೆ. ಹೆಸರು ಕಾಳು ಜ್ಯೂಸು, ಬಾರ್ಲಿ ಗಂಜಿ ಪ್ರತಿಯೊಂದು ಮನೇಲೆ ಸಿಗ್ಬೇಕಾದ್ರೆ ನಾವು ಹೊರ್ಗಡೆದ್ದು ಅತೀ ದುಬಾರಿ ದುಡ್ಡು ಕೊಟ್ಬಿಟ್ಟು ತಗೊಂಡ್ ಬಂದು ತಂಪು ಮಾಡ್ಕೊಳ್ಳೋದು ಬೇಡ ಅಲ್ವಾ. ವೆಯ್ಟ್ ಲಾಸ್ ಪೌಡರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದಿದ ತಕ್ಷಣ ನೀವು ಬ್ರಷ್ ಮಾಡ್ತಿರೋ, ಬ್ರಷ್ ಮಾಡದೆ ಕುಡಿತೀರೋ, ಅದು ನಿಮಗೆ ಸೇರಿತು. ಬ್ರಷ್ ಮಾಡದೆ ಕುಡಿಬೇಕು ಅಂತ ಡಾಕ್ಟರ್ಗಳು ಹೇಳ್ತಾರೆ, ಆದ್ರೆ ಆಯುರ್ವೇದ ಡಾಕ್ಟರ್ಗಳು, ಅದು ನಿಮಗೆ ಸೇರಿತು. ಅದ್ರ ಬಗ್ಗೆ ನಾನು ಹೇಳಲ್ಲ. ನೀವು ಬೆಳಗ್ಗೆ ಬಿಸಿ ಬಿಸಿ, ಎಷ್ಟು ಬಿಸಿ ನೀರು ಕುಡಿಯಕ್ ಸಾಧ್ಯ, ಇವಾಗ ಕಾಫಿ ಟೀ ಎಲ್ಲ ನೀವು ಎಷ್ಟು ಬಿಸಿ ಬಿಸಿ ಕುಡಿತೀರಾ ಅಷ್ಟು ಬಿಸಿ ಬಿಸಿ ನೀರು ತಗೊಳ್ಳಿ. 1 ಸ್ಪೂನ್ ಇದು ತಗೊಳ್ಳಿ, 1 ಸ್ಪೂನ್ ಹಾಕೊಂಡು ಕಲಿಸ್ಕೊಳ್ಳಿ. ಅದಕ್ಕೆ ನಿಮ್ಮ ಟೇಸ್ಟ್ ನಿಮ್ಗೆ ಬಿಟ್ಟಿದ್ದು. ಜೇನುತುಪ್ಪ ಹಾಕೊಳ್ತಿರೋ, ಇಲ್ಲ ಬಿಸಿ ಬಿಸಿ ತುಂಬಾ ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಬಾರ್ದು. ಬಿಸಿ ನೀರಿಗೆ ನೀವು ಜೇನುತುಪ್ಪ ಹಾಕೊಂತಿರೋ, ಇಲ್ಲ ನಿಂಬೆಹಣ್ಣು ರಸ ಹಾಕೊಳ್ತಿರೋ, ಅದು ನಿಮಗೆ ಸೇರಿದಾದ್ರೆ ಉಪ್ಪು, ಸಕ್ಕರೆ, ಮೈದಾ ಅವಾಯ್ಡ್ ಮಾಡಿ. ಕರ್ದಿರೋ ಎಣ್ಣೆ ಐಟಮ್ ಅವಾಯ್ಡ್ ಮಾಡಿ. ವಾರಕ್ಕೊಂದು ಚೀಟ್ ಡೇ ಅಂತೇಳಿ ತಿನ್ನಿ ಮಾಡಿ. ಆಮೇಲೆ ಮಿಕ್ಸ್ ಮಾಡಿಕೊಂಡು ಸಿಪ್ಪು ಬೈ ಸಿಪ್ಪು ಕುಡಿಬೇಕು. ಅದು ಕುಡಿದ್ಮೇಲೆ 1 ಅವರ್ ನೀವು ಏನು ತಿನ್ಬೇಡಿ. ಕಾಫಿ ಟೀ ಕುಡಿಯೋ ಅಭ್ಯಾಸ ಇತ್ತು ಅಂದ್ರೂ ಕುಡಿಬೇಡಿ, ಏನು ತಿನ್ಬೇಡಿ 1 ಅವರ್ ಬೆಳಗ್ಗೆ. ಆಯ್ತು, ಅದೇ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಈ ತರ ಮಾಡಿ. ಅದ್ರ ಜೊತೆ ನೀವು ಇನ್ನೂ ಬೇಗ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅಂದ್ರೆ, ನಾನು ಹೇಳಿದ್ನಲ್ಲ, ಇದು ಬರೀ ವೆಯ್ಟ್ ಲಾಸ್ ಅಂತ ನೀವು ಯೋಚನೆ ಮಾಡಬೇಡಿ. ನೀವು ಇದ್ರ ಜೊತೆಲಿ ನೀವು ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ, ನಿಮ್ದು ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡಿ. ಎಕ್ಸ್ಟ್ರಾ ಅಂತ ಇದೊಂದು ವೆಯ್ಟ್ ಲಾಸ್ ಪೌಡರ್ ಒಂದು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳಿ ನೀವು. ಆಮೇಲೆ ನನ್ಗೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರು 6 ಗಂಟೆ ಒಳಗೆ ಊಟ ಮಾಡಿ. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದೋರು 6 ಗಂಟೆ ಒಳಗಡೆ ಊಟ ಮಾಡಿ. ನೀವೇನ್ ತಿಂದಿರೋ ಲೈಟ್ ಆಗಿ, ರಾತ್ರಿ ಹೊತ್ತು ಅನ್ನ ತಿನ್ಬೇಡಿ. ಒಂದಿಷ್ಟು ಬೇಯಿಸಿರೋ ತರಕಾರಿ ತಿನ್ನಿ, ಇಲ್ಲ 1 ಬಟ್ಲು ಸೂಪ್ ಕುಡೀರಿ, ಇಲ್ಲ 1 ಲೋಟ ಗಂಜಿ ಕುಡೀರಿ, ಬಾರ್ಲಿ ಗಂಜಿ ಏನಾದ್ರೂ ಒಂದು ಲೈಟ್ ಆಗಿ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ನಮ್ ರಾತ್ರಿ ಎಷ್ಟು ಹೊಟ್ಟೆ ಖಾಲಿ ಇರುತ್ತೆ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ. 6 ಗಂಟೆಯಿಂದ 7 ಗಂಟೆ ಒಳಗಡೆ ಇಲ್ವಾ, ಒಂದೇ 1 ಚಪಾತಿ ಇಷ್ಟು ಪಲ್ಯ ಆದ್ರೂ ತಿನ್ಬಿಟ್ಟು ಮಲ್ಕೊಳ್ಳಿ. ಈ ತರ ಮಾಡಿ, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಪಾಪ ನನ್ನ ಹತ್ರ ಹೇಳ್ತಾರೆ 100-110 kg ಇದೆಯಾ, ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು. ರಾತ್ರಿ ನಾವು ಎಷ್ಟು ಬೇಗ ಊಟ ಮಾಡ್ತೀವಿ ಅಷ್ಟು ಬೇಗ ನಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಒಂದು. ಆಮೇಲೆ ಬೆಳಗ್ಗೆ ಎದ್ದು ನಮ್ಗೆ ಮೋಷನ್ ಚೆನ್ನಾಗಾಗುತ್ತೆ. ನೀವು ಊಟ ಆದ್ಮೇಲೆ ಇನ್ನೇನ್ ಮಲ್ಕೊಳ್ತೀರಾ ಅಂತ ಅನ್ನುವಾಗ ಇದೊಂದು ಲೋಟ 1 ಸ್ಪೂನ್ ಹಾಕೊಂಡು ಮಾಮೂಲಿ ಬಿಸಿನೀರಿಗೆ ಹಾಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಎಷ್ಟು ಹೊಟ್ಟೆ ಕ್ಲೀನ್ ಆಗುತ್ತೆ ಗೊತ್ತಾ ನೋಡಿ. ನಂದು ಇವಾಗ ನಾನು ವಿಡಿಯೋ ಮಾಡಲ್ಲ, ಎಷ್ಟು ಇಂಚ್ ಇದೆ ಹಳೇದು ಒಂದು ವಿಡಿಯೋ ಇದೆ, 38 ಇಂಚ್ ಇದೆ ಅಂತ. ನಾನು ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ನಾನು ಎಷ್ಟು ವೆಯ್ಟ್ ಬಂದೆ, ನಾನು ಎಷ್ಟು ಇಂಚ್ ಲಾಸ್ ಆಗಿದೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮಾಡಲ್ಲ, ನನ್ಗಿನ್ನೂ ಒಂದು ಗೋಲ್ ಇದೆ, ಆ ಗೋಲ್ ಮುಗಿಸ್ಕೋಬೇಕು ಅಂತ ಇದ್ದೀನಿ. ಈಗ ವೆಯ್ಟ್ ಲಾಸ್ ಪೌಡ್ರದ್ದು ಹೇಳ್ದೆ, ಗ್ಲೋಯಿಂಗ್ ಆಯಿಲ್ ಹೇಳ್ದೆ, ಪೌಡ್ರದ್ದು ಹೇಳ್ದೆ, ಜ್ಯೂಸ್ ನಂದು ಹೊಸದು ಇವತ್ತು ಅದ್ರದ್ದು ಹೇಳ್ದೆ. ಆಮೇಲೆ ಎಲ್ರು ಕೇಳ್ತಾ ಇದ್ದೀರಾ 10 ವರ್ಷದ್ದು, 7 ವರ್ಷ 8 ವರ್ಷ ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. 10 ವರ್ಷದ ಮೇಲಿರೋ ಮಕ್ಕಳಿಗಾದ್ರೆ ಯೂಸ್ ಮಾಡಿ. ನಾವ್ ಯಾಕಂದ್ರೆ ಪಾಪ ಪುಟ್ಟ ಮಕ್ಕಳವು, ಆ ಮಕ್ಕಳ ಸ್ಕಿನ್ ಇವಾಗ ನಮ್ಗೆ ಹೇಗಿರುತ್ತೋ ಹಾಗೆ ಬಿಟ್ಬಿಡೋಣ. ಸ್ವಲ್ಪ 10 ವರ್ಷದ ಮೇಲೆ 12 ವರ್ಷ ಅಂದ್ರೆ ಗ್ಲೋಯಿಂಗ್ ಆಯಿಲ್ ಹಚ್ಚಿ ಪರವಾಗಿಲ್ಲ. ಯಾಕಂದ್ರೆ ನಾವು ಅದ್ರಲ್ಲಿ ಬೇರೆ ಏನು, ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿರೋದ್ರಿಂದ ಬೇಡ ಅಂತ ಹೇಳ್ತಾ ಇರೋದು. ಇಲ್ಲ ಅಂದಿದ್ರೆ ಖಂಡಿತ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದು ಏನಿದ್ರು ಅದು ಮಾತ್ರೆನೆ ಅಲ್ವಾ, ಮೆಡಿಕಲ್, ಅದು ನಾವು ರೆಡಿ ಮಾಡೋದಲ್ಲ. ಇವಾಗ ಕೇಸರಿ ತುಂಬಾ ಒಳ್ಳೇದು, ಕ್ಯಾರೆಟ್ ತುಂಬಾ ಒಳ್ಳೇದು, ರತನ್ ಜುಟ್ಟು ತುಂಬಾ ಒಳ್ಳೇದು.
ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ನಾನು ಬೇಡ ಅಂತ ಹೇಳ್ತಿರೋದು, ಸಣ್ಣ ಮಕ್ಕಳಿಗೆ ಬೇಡ ಅಂತ. ಸಣ್ಣ ಮಕ್ಕಳಿಗೆ ಬೇರೆ ಆಯಿಲ್ ಮಾಡಿದ್ದೀನಿ ನಾನು. ಅದಕ್ಕೆ ಆಯುರ್ವೇದದಲ್ಲಿ ಏನೇನು ಸಿಗುತ್ತೆ, ಇದು ಓಂ ಕಾಳು ಏನೇನು ಸಿಗುತ್ತೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಅದ್ರದ್ದು ವಿಡಿಯೋ ಇದೆ, ನೋಡ್ಬೋದು ನೀವು. ಅದು ಬೇಕಾದ್ರೆ ಹುಟ್ಟಿದ ಮಗುವಿಂದ ಒಂದು 9 ವರ್ಷದವರೆಗೂ ನೀವು ಹಚ್ಬೋದು. ಕಫ ಕಟ್ಟಲ್ಲ, ಕೆಮ್ಮು ಬರಲ್ಲ, ಆರೋಗ್ಯವಾಗಿರ್ತಾರೆ, ಸ್ಕಿನ್ ಗ್ಲೋ ಆಗುತ್ತೆ. ಅದು ನೀವು ಆ ಮಕ್ಳಿಗೆ ಆ ಎಣ್ಣೆ ಯೂಸ್ ಮಾಡ್ಬೋದು. ಈ ಎಣ್ಣೆ ಯೂಸ್ ಮಾಡಬೇಡಿ. ತುಂಬಾ ಜನ ಕೇಳ್ತಾ ಇದ್ದೀರಾ, ನಾವು ಮಕ್ಳಿಗೆ ಯೂಸ್ ಮಾಡ್ಬೋದಾ? ಬೇಡ ಬೇಡ, ಮಕ್ಳಿಗೆ ಯೂಸ್ ಮಾಡಿ. ಕಡಲೆ ಹಿಟ್ಟು ಯೂಸ್ ಮಾಡಿ, ಮಕ್ಳಿಗೆ ಕಡಲೆ ಹಿಟ್ಟು ಯೂಸ್ ಮಾಡಿ. ಎಳೆ ಮಕ್ಕಳಿಂದ ಕಡಲೆ ಹಿಟ್ಟು ಮುಖಕ್ಕೆ ಹಚ್ಬೇಡಿ. ಯಾಕಂದ್ರೆ ನಾನು ಬೇವಿನ ಸೊಪ್ಪು ಬೇವಿನ ಸೊಪ್ಪಿನ ಪುಡಿ ಹಾಕಿರ್ತೀನಿ. ಅದು ಮಕ್ಕಳ ಕಹಿ ಹೋಯ್ತು ಅಂತ ಅಂದ್ರೆ ಸ್ನಾನಕ್ಕೆ ಕಳ್ಬೋದು. ಯಾವ ಮಕ್ಕಳು ಸ್ನಾನಕ್ಕೆ ಕಳಲ್ಲ, ಇನ್ನು ಖುಷಿ ಆಗುತ್ತೆ ನೀರಲ್ಲಿ ಆಟ ಆಡೋದಕ್ಕೆ. ನಮ್ ಕೃಷ್ಣ ಅಂತೂ ಎದ್ದು ಬರೋದೇ ಇಲ್ಲ ನೀರಲ್ಲಿ. ಅದು ಬಾಯಲ್ಲಿ ಕಹಿ ಹೋಯ್ತು ಅಂದ್ರೆ ಮಕ್ಕಳು ಸ್ನಾನಕ್ಕೆ ಕಳಬಹುದು ಅನ್ನೋ ಒಂದು ಕಾರಣಕ್ಕೆ ಮುಖಕ್ಕೊಂದು ಹಚ್ಬೇಡಿ ಅಂತ ಹೇಳ್ತಾ ಇರೋದು. ಮುಖಕ್ಕೆ ಹಚ್ಚಿದ್ರು ಸ್ವಲ್ಪ ಇಲ್ಲಿ ಹಚ್ಚಿ. ಕಡಲೆ ಹಿಟ್ಟನ್ನ ಹುಟ್ಟಿದ ಮಕ್ಕಳಿಂದ ಯೂಸ್ ಮಾಡ್ಬೋದು, ನೀವು ಎಷ್ಟೇ ದೊಡ್ಡವರಾದ್ರೂ ಯೂಸ್ ಮಾಡ್ಬೋದು. ಆದ್ರೆ ಬಾಯಿಗೆ ಹೋಗೋ ತರ ಮಾಡಬೇಡಿ. ಇಷ್ಟೆಲ್ಲ ಹೇಳಿದ್ದೀನಿ. ಎಲ್ಲ ಕೇಳ್ತಾ ಇದ್ವಿ ಹೇಗೆ ಯೂಸ್ ಮಾಡೋದು, ಹೇಗೆ ಏನು ಅಂತ ಹೇಳಿದ್ದೀನಿ. ವೇಟ್ ಲಾಸ್ದು ಹೇಳಿದ್ದೀನಿ. ರೇಟ್ ತುಂಬಾ ಜನ ಕೇಳ್ತಾ ಇದ್ದೀರಾ. ರೇಟ್ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ರೇಟ್ ಹೇಳೋದ್ರಲ್ಲಿ ನಂದು ಏನು ತಪ್ಪಿಲ್ಲ. ಒಬ್ರಿಗೊಂದೊಂದು ರೇಟ್ ನಾನು ಮಾಡ್ತಿಲ್ಲ, ಎಲ್ರಿಗೂ ಸಮವಾಗಿ ಒಂದೇ ರೇಟ್ ಮಾಡ್ತಿರೋದು. ಇಲ್ಲಿ ಏನಾಗುತ್ತೆ, ನನಗೆ ಶಿಪ್ಪಿಂಗ್ ಚಾರ್ಜು ಹೆಚ್ಚು ಕಡಿಮೆ ಆಗುತ್ತೆ. ಬೇರೆ ಊರಲ್ಲಿರೋರಿಗೆ ಒಂದು ಶಿಪ್ಪಿಂಗ್ ಆಗುತ್ತೆ, ಬೆಂಗಳೂರಲ್ಲಿರೋರಿಗೆ ಒಂದು ಶಿಪ್ಪಿಂಗ್ ಆಗುತ್ತೆ. ಇವಾಗ ನಾನು ರೇಟ್ ಹೇಳ್ಬಿಟ್ರೆ ತಿರ್ಗಾ ನಾನು ವಾಟ್ಸಪ್ಪಲ್ಲಿ ಉತ್ತರ ಕೊಡಬೇಕು. ನೀವು ಬೆಳಗಾಮಲ್ಲಿ ಇದ್ದೀರಾ, ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ ಇಷ್ಟಾಗುತ್ತೆ. ನೀವು ಬೆಂಗಳೂರಲ್ಲಿ ಇದ್ದೀರಾ, ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ ಇಷ್ಟಾಗುತ್ತೆ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ರೇಟ್ ಹೇಳ್ತಾ ಇಲ್ಲ, ಎಷ್ಟು ಏನು ಅಂತ ಹೇಳಿ. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ಎಲ್ರು ಹೇಳ್ತಾ ಇದ್ದೀರಾ. ತಗೊಂಡವ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ ಪ್ರೀತಿಯಿಂದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೇನಾದ್ರೂ ಇದ್ರೆ ನನಗೆ ಕಮೆಂಟ್ ಅಲ್ಲಿ ಕೇಳಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಈಗ ಇಷ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದ್ರೆ ಒಂದು ಫುಲ್ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬರ್ ಮಾಡದೆ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.